ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ರಾಜ್ಯ ಘಟಕ ಹೂವಿನ ಅಡಗಲಿ, ಜಿಲ್ಲಾ ಘಟಕ ಹಾಸನ ಹಾಗೂ ಉದಯ ವರದಿ ಪತ್ರಿಕಾ ಬಳಗದ ಸಹಯೋಗದಿಂದ ಭಾನುವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯುಗಾದಿ ಕಾವ್ಯ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕವನ ಸ್ಪರ್ಧೆ, ಕೃತಿಗಳ ಬಿಡುಗಡೆ, ಭರತನಾಟ್ಯ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಯುಗಾದಿ ಕಾವ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳಾದ ಸಿಆರ್ ಜಗದೀಶ್ ಅವರು ಮಾತನಾಡಿ, ಶಾಂತಲೆ ಮತ್ತು ಹೊಯ್ಸಳೇಶ್ವರನ ನೆಲೆಯ ಬೀಡಿನಲ್ಲಿ ಕವಿತೆ, ಕಾವ್ಯ ಕೃತಿಗಳಿಗೆ ಮಹತ್ವವಾದ ಸ್ಥಾನವಿದೆ. ಸಾಂಸ್ಕೃತಿಕವಾಗಿ ನಮ್ಮ ಹಾಸನ ಜಿಲ್ಲೆ ಮೇರು ದರ್ಜೆಯಲ್ಲಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರಲ್ಲದೆ ಕವಿ ಕಾವ್ಯಗಳು ಪ್ರೀತಿ ಪ್ರೇಮದಿಂದ ಬರಬಹುದು, ಸೆಟ್ಟಿನಿಂದಲೂ ಕೂಡ ಬರಬಹುದು. ಇವುಗಳನ್ನ ಪದಗಳಾಗಿ ಕೃತಿಗಳಾಗಿ ಹೊರಬರುತ್ತವೆ. ಆ ರೀತಿಯಾಗಿ ಹೊರಬಂದಿರುವ ಅನೇಕ ಕೃತಿಗಳನ್ನ ಇಂದು ಬಿಡುಗಡೆ ಮಾಡಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಯುಗಾದಿ ಕವಿಕಾವ್ಯದ ಸಂಭ್ರಮವನ್ನ ಹಂಚಿಕೊಂಡಂತ ಅನುಭವವನ್ನ ರಾಷ್ಟ್ರಕವಿ ಕುವೆಂಪು ಅವರಿಗೆ ಇಡೀ ವಿಶ್ವಕ್ಕೆ ಸಮಾನತೆಯ ಹಕ್ಕುಗಳನ್ನ ಪ್ರತಿಪಾದಿಸಿದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಸವಣ್ಣನವರಿಗೆ ಮತ್ತೆ ಬುದ್ಧ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಅನುಭವ ಪ್ರಾರಂಭದಲ್ಲಿ ಆಯಿತು. ನಮ್ಮ ಹಾಸನ ಹೇಳಿ ಕೇಳಿ ಶಾಂತಲೆ ಮತ್ತು ಹೊಯ್ಸಳೇಶ್ವರನ ನೆಲೆಬೀಡಿನಲ್ಲಿ ಶಾಂತಿದೂತನ ನಾಡಾದ ಹಾಸನದಲ್ಲಿ ಯಾವುದೇ ಒಂದು ಕವಿತೆಗಳಿಗೆ, ಕಾವ್ಯಗಳಿಗೆ, ಕೃತಿಗಳಿಗೆ ಬರಬರದ ರೀತಿಯಲ್ಲಿ ನೂರಾರು ವರ್ಷಗಳ ಇತಿಹಾಸವುಳ್ಳಂತಹ ಈ ಸಂಸ್ಕೃತಿ ಉಳ್ಳಂತಹ ಸಾಹಿತ್ಯಿಕವಾಗಿ, ರಾಜಕೀಯವಾಗಿ ಮೇಲು ಪಂಕ್ತಿಯಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯ ಜನತೆಗೆ ನಾವು ಅಭಿನಂದಿಸಬೇಕಾಗ್ತದೆ. ಇಂತಹ ಒಂದು ಕಾರ್ಯಕ್ರಮ ಉದಯ ವರದಿ ಪತ್ರಿಕೆಯ ಸಂಪಾದಕರಾದ ವೆಂಕಟೇಶ್ ಅವರು ಮಾತನಾಡಿ, 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಲಯಾಳಂ ಕಡ್ಡಾಯ ಎಂದು ಪಕ್ಕದ ರಾಜ್ಯದಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಗಡಿ ಭಾಗದಲ್ಲಿರುವ ನಮ್ಮ ಕನ್ನಡಿಗರ ಮಕ್ಕಳ ಪರಿಸ್ಥಿತಿ ಏನು? ಈಗಾಗಲೇ ಅದರ ಸಾಧಕ ಬಾಧಕಗಳ ಕುರಿತು ರಾಜ್ಯದ ಹಲವಾರು ನಾಯಕರು ಚರ್ಚಿಸುತ್ತಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡ ಉಳಿಸುವುದಕ್ಕಾಗಿ ಹೋರಾಟವನ್ನ ಮಾಡುತ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಮಂಡ್ಯ ಮತ್ತು ಹಾಸನ ಜಿಲ್ಲೆ ಸೇರಿ ಒಂದು ವಿಚಾರ ಸಂಕಿರಣವನ್ನ ಮಾಡಬೇಕಾಗಿ ಚಿಂತನೆಯನ್ನ ನಡೆಸುತ್ತಿದ್ದೇವೆ. ಎಲ್ಲರೂ ಒಟ್ಟುಗೂಡಿ ಕನ್ನಡವನ್ನ ಉಳಿಸುವ ಕೆಲಸವನ್ನ ಮಾಡೋಣ ಎಂದರು. ಏನು ಆ ಸರ್ಕಾರದೊಂದಿಗೆ ಮಾತನಾಡಬೇಕಿತ್ತು, ಬಹುಶಃ ಮಾತಾಡಲಿಲ್ಲ. ನಾವು ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಇದ್ದಂತಿಲ್ಲ. ನಾವು ಕೂಡ ಕನ್ನಡಿಗರಾಗಿ, ಪತ್ರಕರ್ತರಾಗಿ, ಬೇರೆ ಲೇಖಕರಾಗಿ, ಬರಹಗಾರರಾಗಿ ಕೂಡ ಇವರು ಯಾರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಲ್ಲ. ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಇದು ಬೇಕಾಗಿಲ್ಲ, ಇದರ ಗೊಡವೆ ಬೇಕಾಗಿಲ್ಲ. ಬಹುಶಃ 1ರಿಂದ 10ನೇ ತರಗತಿವರೆಗೆ ಮಲಯಾಳಿ ಕಡ್ಡಾಯ ಅಂದರೆ ಗಡಿನಾಡಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳ ಸ್ಥಿತಿಗತಿ ಏನಾಗಬೇಕು? ಈಗಾಗಲೇ ನಾಡಿನ ವಿದ್ವಾಂಸರು, ಹಲವಾರು ವಿದ್ವಾಂಸರು ಚರ್ಚೆ ಮಾಡ್ತಾ ಇದ್ದಾರೆ ಸಾಧಕ ಬಾಧಕಗಳಂತ. ಇದೇ ತಿಂಗಳು 28ರಂದು ಒಂದು ಕಾಸರಗೋಡಿನಲ್ಲಿ ಬಲ್ಲೇಶ್ಕೊಟ್ರೆ ನಿಮ್ಮ ಗಮನಕ್ಕೆ ಇದನ್ನು ತರಲೇಬೇಕಾಗಿತ್ತು. ನಾನು 28ನೇ ತಾರೀಕು ಎಲ್ಲ ಕನ್ನಡಿಗರು ಸೇರಿಯಲ್ಲಿ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಕನ್ನಡ ಪತ್ರಕರ್ತರೆಲ್ಲ ನನಗೆ ಮಾತಾಡಿದ್ರು, ಇದನ್ನು ಕರ್ನಾಟಕ ವ್ಯಾಪ್ತಿ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ಏನಾದರೂ ಮಾಡಬಹುದಾ ಸರ್ ಅಂತ. ಹಾಗಾಗಿ ನಾನು ಒಂದು ಸಮಾನ ಮನಸ್ಕ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ಮಂಡ್ಯ ಕರ್ನಾಟಕ ಭವನದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಮಾತನಾಡಿ, ಬದುಕು ಹಸನಾಗದೆ ನಮ್ಮ ಬರವಣಿಗೆ ಹಸನಾಗುವುದಿಲ್ಲ. ಮನಸ್ಸನ್ನ ಹಗುರ ಮಾಡಿಕೊಳ್ಳಲು ಕೃತಿಗಳನ್ನ ಓದಬೇಕು, ಬರವಣಿಗೆಯನ್ನ ಬರೆಯಬೇಕು. ಮೊದಲು ನಮ್ಮ ಮನಸ್ಸನ್ನ ಕಟ್ಟಿಕೊಳ್ಳುವ ಮೂಲಕ ಇನ್ನಿತರರನ್ನ ಪ್ರೀತಿಸುವ ಸ್ವಭಾವವನ್ನ ಬೆಳೆಸಿಕೊಳ್ಳಬೇಕು. ನಮ್ಮ ಅಭಿರುಚಿಗಳನ್ನ ಕಾಯ್ದುಕೊಂಡು ಮಾನವೀಯ ಗುಣಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಯಾವ ರೀತಿ ಇರಬೇಕು, ಅನೇಕ ಜನ, ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅದಕ್ಕಿಂತ ಮುಂಚೆ ರಾಮಾಯಣದ
ಕಾಲದ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ರಾಮಾಯಣ, ಮಹಾಭಾರತ, ಇವೆಲ್ಲ ಮಹಾಕಾವ್ಯಗಳೆಲ್ಲ ಬಂದಿದ್ದಾವೆ. ಇದ್ರ ಜೊತೆಗೆ ಜನಪದ ಕಾವ್ಯಗಳೆಲ್ಲ ಬಂದಿದ್ದಾವೆ. ಅವೆಲ್ಲ ಏನು ಹೇಳ್ತವೆ? ಬದುಕಿನ ರೀತಿಯನ್ನು ಹೇಳ್ತವೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಇನ್ನೊಬ್ಬರ ಜೊತೆ ಹೇಗೆ ಬದುಕಬೇಕು ಅನ್ನುವಂಥ ವಿಚಾರಗಳನ್ನೇ ಅವೆಲ್ಲ ಹೇಳೋದು. ಮನುಷ್ಯನ ಸಂತೋಷಕ್ಕೆ, ಅಭಿವ್ಯಕ್ತಿಗೆ ಮಾರ್ಗಗಳನ್ನು ಕಂಡುಕೊಂಡ ಬಟ್ಟೆಗೆ ಯಾವಾಗ ಸಿಕ್ತೋ ಆಮೇಲೆ ಅವನು ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ಶಾಂತಿಯಿಂದ ಇರಿಸೋದಕ್ಕೆ ಮಾರ್ಗಗಳನ್ನು ಕಂಡುಕೊಂಡ. ಚಿತ್ರಕಲೆಯನ್ನು ಮೂಲಕ ಅಭಿವ್ಯಕ್ತ ಮಾಡಿದ, ಸಂಗೀತದ ಮೂಲಕ ಅಭಿವ್ಯಕ್ತ ಮಾಡಿದ, ಸಾಹಿತ್ಯದ ಮೂಲಕ ಅಭಿವ್ಯಕ್ತ ಮಾಡಿದ. ಹಾಗೆ ಅನೇಕ ಪ್ರಕಾರಗಳನ್ನು ಸೃಷ್ಟಿ ಮಾಡಿಕೊಂಡ್ಬಿಟ್ಟ. ಯಾಕೆ? ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ತನ್ನ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳೋದಕ್ಕೆ, ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ. ಆದರೆ ಇಷ್ಟು ವರ್ಷಗಳು ಆದಮೇಲೂ ಕೂಡ, ಸಾವಿರಾರು ವರ್ಷಗಳು ಸರಿದು ಹೋದರೂ ಕೂಡ ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡಿದ್ದೀವಿ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲೇಶಗೌಡ, ಬರಹಗಾರರಾದ ಸಂಘದ ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಡಿ ಉಡುವಾರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಉದಯ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.